ನಾನು ನಿಮ್ಮ ಮನೆ ಮಗಳು ಪೂಜೆ ಆಗಡೆ ಇವತ್ತು ಯಾವುದೇ ಒಂದು ಸಾರಿ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡ್ತಾ ಇಲ್ಲ. ತುಂಬಾ ದಿನ ಆಗಿತ್ತಲ್ಲ. ನನ್ನ ಸಬ್ಸ್ಕ್ರೈಬರ್ಸ್ ಮತ್ತೆ ನನ್ನ ಫಾಲೋವರ್ಸ್ ಇವರೆಲ್ಲರಿಗೂ ಒಂದು ಚಿಕ್ಕ ಇನ್ಫಾರ್ಮೇಶನ್ ಕೊಡೋಣ ಅಂತ ಬಂದಿದ್ದೀನಿ. ಅದು ಏನಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ತರ ಫೆಬ್ರವರಿ 8 ನಮ್ಮ ಹೆಗ್ಡೆ ಕಲೆಕ್ಷನ್ಸ್ ನ ಮೊದಲನೇ ಸ್ನೇಹ ಸಮ್ಮೇಳನ ಮಾಡಿದ್ವಿ. ತುಂಬಾ ಗ್ರ್ಯಾಂಡ್ ಸಕ್ಸಸ್ ಆಗಿತ್ತು. ನಿಮ್ಮೆಲ್ಲರ ಸಪೋರ್ಟ್ ಇಂದ ತುಂಬಾ ಗ್ರ್ಯಾಂಡ್ ಸಕ್ಸಸ್ ಅನ್ನ ಮಾಡಿದ್ದೇವೆ. ಸೊ ಅದಕ್ಕೋಸ್ಕರ ಇನ್ನೊಮ್ಮೆ ನಿಮ್ಗೆಲ್ಲ ಥ್ಯಾಂಕ್ ಯು ಹೇಳ್ತಾ, ಇನ್ಫಾರ್ಮೇಶನ್ ಏನು ಅಂದ್ರೆ ನನ್ನ ಆ ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗೋಕೆ ಎರಡು ಜನರ ಮುಖ್ಯ ಪಾತ್ರ. ಅದು ಯಾರು ಅಂದ್ರೆ 50% ನನಗೆ ನನ್ನ ಫ್ಯಾಮಿಲಿ ಮತ್ತೆ ನನ್ನ ಫ್ರೆಂಡ್ಸಿನ ಸಪೋರ್ಟ್ ಇದ್ರೆ, ಇನ್ನು 50% ನನಗೆ ಒಂದು ಇವೆಂಟ್ ಟೀಮಿನ ಸಪೋರ್ಟ್ ಇತ್ತು. ಇವೆಂಟ್ ಟೀಮ್ ಅಂತ ಅಂದ್ರೆ ಎಂಡ್ ಟು ಎಂಡ್ ಜವಾಬ್ದಾರಿನ ತಗೊಂಡಿದ್ದವರು ಒಬ್ಬ ಸತ್ಯ ಅಂತ ಒಬ್ರು. ಸೊ ನನ್ನ ಸ್ವಂತ ಅಣ್ಣನ ಜಾಗದಲ್ಲಿ ನಿಂತ್ಕೊಂಡು ಅವರು ಫುಲ್ ಇವಾಗ ಜನರೇಟರ್ ಇರ್ಬೋದು, ಸ್ಟೇಜ್ ಇರ್ಬೋದು, ಇಲ್ಲ ಕೆನೋಪಿ ಹಾಕೋದಿರ್ಬೋದು, ಆಮೇಲೆ ಲೈಟಿಂಗ್ಸ್ ಇರ್ಬೋದು, ಮೈಕ್ ಇರ್ಬೋದು, ಎಲ್ಲಾನು A to Z ನಾನು ಅವ್ರ ಹತ್ರನೇ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಸೊ ಈ ತರ ಇವೆಂಟ್ ಮಾಡ್ತಾ ಇದ್ದೀನಿ, ನನ್ಗೆ ಏನೂ ಗೊತ್ತಿಲ್ಲ, ನೀವು ನನಗೆ ಸಪೋರ್ಟ್ ಮಾಡ್ಬೇಕು ಅಂತ. ನಿಜ ಹೇಳ್ತೀನಿ, 1 ತಿಂಗಳದಿಂದ ಅದರದ ಐಡಿಯಾಸ್ ಎಲ್ಲ ನನ್ಗೆ ಹೇಳಿ ಅದ್ರ ಬಗ್ಗೆ ಎಲ್ಲ ಕೊಟ್ಟು ಒಂದು ನಂಬಿಕೆ ಉಳ್ಳಂತಹ ಒಂದು ಇವೆಂಟ್ ಟೀಮ್ ಆಗಿ ನನ್ನ ಜೊತೆ ನಿಂತ್ಕೊಂಡು ಕಾರ್ಯಕ್ರಮ ಸ್ಟಾರ್ಟ್ ಆದಾಗಿಂದ ಮುಗಿದು 2 ದಿನ ಆಗಲಿ ತನಕನೂ ನನಗೆ ಜೊತೆಗೆ ನಿಂತಹ ಟೀಮ್ ಅಂದ್ರೆ ಸತ್ಯ ಅವರ ಟೀಮು. ಸೊ ಮತ್ತೊಮ್ಮೆ ನಿಮ್ಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಯಾಕೆ ಅವ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಸತ್ಯ ಅನ್ನೋ ಇವೆಂಟ್ ಟೀಮ್ ಇದೆ ಅಲ್ವಾ, ಸತ್ಯ ಅವರು ಮೇನ್ ಆಗಿ ಅದರಲ್ಲಿ ಇರೋದು. ಸೊ ಅವರು ಒಂದು ಪಾರ್ಟಿ ಹಾಲ್ ಅನ್ನ ಓಪನ್ ಮಾಡಿದ್ದಾರೆ. ನಮ್ಮ ಕೆಂಗೇರಿ ರೋಡ್ ಅಲ್ಲಿ ಒಂದು ಪಾರ್ಟಿ ಹಾಲ್ ಅನ್ನ ಓಪನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಹಾಗೆ ತುಂಬಾ ರೀಸನೇಬಲ್ ಪ್ರೈಸ್ ಆಗಿದೆ. ಸೊ ಯಾರಿಗಾದ್ರೂ ನಿಮ್ಗೆ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಬೆಂಗಳೂರಲ್ಲಿ ಇರೋರಿಗೆ, ಸೊ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು, ಇಲ್ಲ ಸೀಮಂತ ಕಾರ್ಯಕ್ರಮ ಮಾಡಬೇಕು, ಇಲ್ಲ ಯಾವ್ದೋ ಒಂದು ಚಿಕ್ಕ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ರೆ ನೀವು ಖಂಡಿತ ಅವರ ಸತ್ಯ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ತುಂಬಾ ಒಂದು ನಂಬಿಕೆ ಉಳ್ಳಂತಹ ವ್ಯಕ್ತಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಸತ್ಯಣ್ಣ ಅಂತಾನೆ ಹೇಳೋದು ಅವರಿಗೆ, ಯಾಕಂದ್ರೆ ನನ್ಗೆ ಇವೆಂಟ್ ಅಲ್ಲಿ ಸ್ವಂತ ಅಣ್ಣನ ಜಾಗದಲ್ಲಿ ನಿಂತ್ಕೊಂಡು ನನಗೆ ಹೆಲ್ಪ್ ಮಾಡಿರುವಂತ ಒಬ್ರು ಇವೆಂಟ್ ಟೀಮ್ ಆಗಿರುತ್ತೆ. ಸೊ ಅವರಿಗೋಸ್ಕರ ಇವಾಗ ನಾನು ಅದೇ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ನಾನು ನಂಬರ್ ಅನ್ನ ಕೊಟ್ಟಿರ್ತೀನಿ, ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. 100 ರಿಂದ 150 ಜನರ ಕೆಪಾಸಿಟಿ ಇರುವಂತ ಒಂದು ಹಾಲ್ ಆಗಿರುತ್ತೆ. ಹಾಗೆ ಲೊಕೇಶನ್ ಹೇಳ್ತೀನಿ, ನಾಗರಬಾವಿ ನಿಯರ್ ಕೆಂಗೇರಿ ರೋಡು, ಭುವನೇಶ್ವರಿ ನಗರ್. ಓಕೆನಾ? ಸೊ ನಿಮ್ ನಂಬರ್ ಕೊಟ್ಟಿರ್ತೀನಿ, ಲೊಕೇಶನ್ ಬಗ್ಗೆ ಹಾಕಿರ್ತೀನಿ, ಆಮೇಲೆ ಅದು ಯಾವ ತರ ಇದೆ ಆ ಪಾರ್ಟಿ ಹಾಲ್ ಅಂತ ಈ ವಿಡಿಯೋದ ಎಂಡಲ್ಲೂ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಏನೇ ಅದರ ಬಜೆಟ್ ಇರ್ಬೋದು, ಫುಡ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ನೀವು ಫುಡ್ ಮೆನು ಬೇಕಾದ್ರೂ ನೀವು ಕಳಿಸಬಹುದು, ಅವ್ರು ಅದನ್ನು ಕೂಡ ರೆಡಿ ಮಾಡಿ ಕೊಡ್ತಾರೆ. ನಿಮ್ಗೆ ಯಾವುದೇ ತರ ಇವೆಂಟ್ ಮಾಡಬೇಕು ಬೆಂಗಳೂರಲ್ಲಿ, ಇಲ್ಲ ಜಾಗ ಬೇಕು, ನೀವು ಏನೇ ಅಂದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನೀವು ಒಂದ್ಸಲ ಅವ್ರನ್ನ ನಂಬಿದ್ರೆ ಆ ಕಾರ್ಯಕ್ರಮ ಮುಗಿಯೋ ತನಕ ನಿಮ್ಗೆ 1% ನೆಗೆಟಿವ್ ಆಗದೆ ಇರೋ ತರ ಅವ್ರು ನೋಡ್ಕೋತಾರೆ. ಸೊ ಅಷ್ಟು ಒಂದು ನಂಬಿಕೆ ಉಳ್ಳಂತಹ ಇವೆಂಟ್ ಟೀಮ್ ಆಗಿರುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ನಾವೇನಾದ್ರೂ ಒಂದು ಇನ್ವೆಸ್ಟ್ ಮಾಡ್ತಾ ಇದೀವಿ ಒಂದು ಕಾರ್ಯಕ್ರಮಕ್ಕೆ ಅಂದ್ರೆ ಆ ನಂಬಿಕೆನ ಉಳಿಸ್ಕೊಳ್ಳುವಂತ ಜನರು ತುಂಬಾ ಕಡಿಮೆ. ಸೊ ನಾನು ಇಷ್ಟು ಈಗ ಒಂದು 6-7 ವರ್ಷದಲ್ಲಿ ತುಂಬಾ ಕಡೆ ನಾನು ಸ್ಟಾಲ್ಸ್ ಹಾಕಿದ್ದೀನಿ, ತುಂಬಾ ಇವೆಂಟ್ ಟೀಮ್ ಜೊತೆ ವರ್ಕ್ ಮಾಡಿದ್ದೀನಿ. ಬಟ್ ನನ್ಗೆ ತುಂಬಾ ನಂಬಿಕೆ ಉಳಿಸ್ಕೊಂಡಂತ ವ್ಯಕ್ತಿ ಅಂದ್ರೆ ಈ ಸತ್ಯ ಅವರು. ಇಲ್ಲಾಂದ್ರೆ ನಾನು ಯಾರ ಬಗ್ಗೆನೂ ನಾನು ಈ ತರ ಅಂದ್ರೆ ಹೇಳಲ್ಲ, ಇವರಿಗೆ ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ ಆ ತರ ಹೇಳಲ್ಲ. ನನ್ಗೆ ಪರ್ಸನಲಿ ತುಂಬಾ ಹೆಲ್ಪ್ ಆಗಿದೆ. ಆ ರೀಸನ್ ಇಂದ ಈ ಸತ್ಯ ಅವರ ಜೊತೆ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡು ಇವೆಂಟ್ ಅನ್ನೆಲ್ಲ ಬುಕ್ ಮಾಡ್ಕೋಬಹುದು, ಪಾರ್ಟಿ ಹಾಲ್ ಅನ್ನು ಬುಕ್ ಮಾಡ್ಕೋಬಹುದು. ನಂಬರ್ ಅನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ ವಿಡಿಯೋದಲ್ಲಿ. ಸೊ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಂಬಿಕೆ ಉಳ್ಳಂತ ವ್ಯಕ್ತಿಗಳ ಜೊತೆಗೆ ನಾವು ಯಾವತ್ತಾದ್ರೂ ಈ ತರ ಕಾರ್ಯಕ್ರಮಗಳನ್ನ ಮಾಡಿದಾಗ ಕಾರ್ಯಕ್ರಮನೂ ಸಕ್ಸಸ್ ಆಗುತ್ತೆ, ಹಾಗೆ ನಾವು ಅನ್ಕೊಂಡ ರೀತಿಯಲ್ಲಿ ಕಾರ್ಯಕ್ರಮ ಮಾಡಕ್ಕೆ ಸಹಾಯ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರಿಗಾದ್ರೂ ಬೇಕಿದ್ರೆ ಬುಕ್ ಮಾಡ್ಕೋಬಹುದು. ಭುವನೇಶ್ವರಿ ನಗರದಲ್ಲಿರುತ್ತೆ, ಕೆಂಗೇರಿ ರೋಡ್ ಆಗಿರುತ್ತೆ. ಲೊಕೇಶನ್ ಯಾವ್ದೇ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನ್ನನ್ನು ಕೂಡ ರೀಚ್ ಆಗಬಹುದು, ಇಲ್ಲ ನೀವು ಅವರನ್ನು ಕೂಡ ರೀಚ್ ಮಾಡಬಹುದು. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ಇವೆಂಟ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು.